ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ವೆಯ್ಟ್ ಲಾಸ್ ಫುಡ್ ಬಗ್ಗೆ ಒಂದೇ ಒಂದು ರೆಸಿಪಿ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಇವತ್ತು ಈವ್ನಿಂಗ್ವರೆಗೂ ವ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ತಿಂಡಿಗೆ ಹಸ್ಬೆಂಡ್ಗೆ ಹುಷಾರಿಲ್ದಿರೋ ಕಾರಣ ಅನ್ನ ಸಾಂಬಾರನ್ನೇ ಮಾಡೋಣ ಅಂತ ಅಂದ್ಕೊಂಡು ಅನ್ನ ಸಾಂಬಾರನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವ್ರಿಗೆ ತುಂಬ ಬಾಯಿ ಕೆಟ್ಟಿದ್ರೋದ್ರಿಂದ ಅನ್ನ ಸಾಂಬಾರನ್ನೇ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಅನ್ನ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಅಕ್ಕಿ ತೊಳೆದಿರೋ ನೀರನ್ನ ಯಾವತ್ತೂ ಕೂಡ ವೇಸ್ಟ್ ಮಾಡಲ್ಲ. ರೀಸನ್ ಏನಂದರೆ, ಇದನ್ನು ಕಂಟಿನ್ಯೂಸಲ್ಲಿ ನಾವು ಒಂದು ತಿಂಗಳು 15 ದಿವಸ ಮುಖಕ್ಕೆ ಕೈಕಾಲಿಗೆ ಅಪ್ಲೈ ಮಾಡ್ತಾ ಬರ್ತಾಯಿದ್ರೆ ಸ್ಕಿನ್ನಲ್ಲಿ ಗ್ಲೋ ಸ್ಟಾರ್ಟ್ ಆಗುತ್ತೆ. ನಾನು ಐಸ್ ಕ್ಯೂಬ್ ರೀತಿ ಮಾಡಿಟ್ಕೊಂಡು ಮುಖಕ್ಕೆ ಆಗ್ಬೋದು, ಕೈಕಾಲಿಗೆ ಆಗ್ಬೋದು ಅಪ್ಲೈ ಮಾಡ್ಕೊತೇನೆ. ಫ್ರೆಂಡ್ಸ್ ನೋಡಿ, ನಾನು ನಮ್ಮ ಮನೆಗೆ 2 ಗ್ಲಾಸ್ ರೈಸ್ ಹಾಕ್ಕೊತೀನಿ. 2 ಗ್ಲಾಸ್ಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು, 1 ಇಲ್ಲ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಅಕ್ಕಿನ ಇಟ್ಕಿ ತೊಳಿಬೇಕು. ಆವಾಗ ಒಂದು ಅಂದರೆ ಪೌಡರ್ ರೀತಿ ಆಗಿರೋದು ಲಿಕ್ವಿಡ್, ಅಂದರೆ ನಾವು ಅಕ್ಕಿ ತೊಳೆದಿರೋ ನೀರು ಬರುತ್ತಲ್ವ, ಆ ನೀರನ್ನ ಚೆಲ್ತೀವಿ. ಚೆಲ್ಲಬಾರ್ದಂತಲ್ಲ, ಯೂಸ್ ಇಲ್ದವ್ರು ಚೆಲ್ಲಿ, ನನಗೆ ಯೂಸ್ ಇದೆ. ಸೊ ಹಾಗಾಗಿ ನಾನು ಆ ನೀರನ್ನ ಐಸ್ ಕ್ಯೂಬ್ ರೀತಿ ಮಾಡಿಕೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ತಾ ಬರ್ತೀನಿ. ನೋಡಿ, ಆ ನೀರನ್ನ ಒಂದು ಗ್ಲಾಸಿಗೆ ನಾನು ಸೋದಿಸ್ಕೊತೀನಿ. ಅಕ್ಕಿ ಬೇರೆ ಮಾಡಿ ಮತ್ತು ನೀರು ಬೇರೆ ಮಾಡ್ಕೊತೀನಿ. ಸೋದಿಸ್ಕೊಂಡ ನಂತರ ಅದನ್ನು ಐಸ್ ಕ್ಯೂಬ್ದು ಫ್ರಿಜ್ಜಲ್ಲಿ ಬರುತ್ತೆ, ನಿಮಗೆ ಗೊತ್ತಿರಬೇಕು, ಫ್ರೀಝರಲ್ಲಿ ಐಸ್ ಕ್ಯೂಬ್ದು ಒಂದು ಟ್ರೇ ಇರುತ್ತಲ್ವ. ಸೊ ಟ್ರೇಗೆ ಆ ನೀರನ್ನೆಲ್ಲ ಸ್ವಲ್ಪ ಹಾಕ್ಬಿಟ್ಟು ತುಂಬಾ ಅದು ಟ್ರೈಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ನಾನು ಐಸ್ ಕ್ಯೂಬ್ ಮಾಡ್ಕೊತೇನೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 5 ಅವರ್ಸ್ಗೆಲ್ಲ ಐಸ್ ಕ್ಯೂಬ್ ಆಗೋಗ್ಬಿಡುತ್ತೆ. ನಮಗೆ ಬೆಳಗ್ಗೆ ಮುಖ ತೊಳೆಯೋ ಮುಂಚೆ ಮತ್ತು ಸಂಜೆ ಮುಖ ತೊಳೆಯೋ ಮುಂಚೆ, ಮಧ್ಯಾಹ್ನ ನಾವು ಆಫ್ಟರ್ನೂನ್ ಆಚೆ ಹೋಗಿ ಬಂದು ಮುಖ ತೊಳೆಯೋ ಮುಂಚೆ ಈ ಕ್ಯೂಬ್ನ ಒಂದು ಮುಖಕ್ಕೆಲ್ಲ ಹಚ್ಚಿ, ಅಂದರೆ ಸ್ವಲ್ಪ ಮಸಾಜ್ ಟೈಪ್ ಮಾಡಿಬಿಟ್ಟು ಮುಖ ತೊಳೆಯೋದು ಇಲ್ಲ ಕೈಕಾಲಿಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬಾ ದಿನೇ ಗ್ಲೋ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಇದನ್ನೇ ಮಾಡ್ತಾ ಬರ್ತಿರೋದು, ತುಂಬ ದಿವಸದಿಂದ ಇದನ್ನೇ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಬೇಕಂದರೆ ನೀವು ಕೂಡ ಟ್ರೈ ಮಾಡಿ. ಇವಾಗ ಹೆಂಗೋ ಅಡುಗೆ ಮಾಡೋ ಟೈಮ್ನಲ್ಲಿ ನನಗೆ ಕ್ಯೂಬ್ಸ್ ಖಾಲಿಯಾಗಿತ್ತು. ಸರಿ, ಅದು ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಫ್ರೆಂಡ್ಸ್, ಬೆಂಗಳೂರಲ್ಲಿ ತುಂಬ ಮಳೆ ಇರೋದ್ರಿಂದ ಬಟ್ಟೆಗಳು ಆರ್ತಾ ಇಲ್ಲ. ತುಂಬಾ ಹಿಂಸೆ ಆಗಿಬಿಟ್ಟಿದೆ. ಏನು ಬಿಟ್ಟು ಬರ್ತಾಯಿದೆ. ತುಂಬ ಸಿಕ್ಕಾಪಟ್ಟೆ ಮಳೆ ಇದೆ. ಹಂಗಿರೋದ್ರಿಂದ ನನಗೆ ಬಟ್ಟೆಗಳು ಒಣಗಿಸೋಕ್ಕೆ ಆಗ್ತಾಯಿಲ್ಲ. ಸಸಿ ನೋಡಿ, ಮಳೆಗಾಲ ಟೈಮ್ನಲ್ಲಿ ನನಗೆ ಮೇಲ್ಗಡೆಯಿಂದ ನೀರು ಬೀಳುತ್ತೆ, ಮಳೆ ನೀರು ಲಕ ಅಂತ ಹೊಳಿತಾ ಇರುತ್ತೆ. ಎಷ್ಟೊಂದು ಖುಷಿಯಾಗುತ್ತೆ. ಅದನ್ನು ನೋಡ್ತಾ ಇರೋದೇ ಒಂಥರ ಚೆಂದ ಅಂತಲೇ ಹೇಳ್ಬೋದು. ಹಂಗೆ ಗಿಡಗಳಲ್ಲಿ ಒಣಗಿರೋದು ಸ್ವಲ್ಪ ಎಲೆ ಇತ್ತು, ಅದು ಕೂಡ ತೆಗೆದುಬಿಟ್ಟು ಹಾಗೆ ರೈಸ್ ಸಾಂಬಾರು ಕೂಡ ಜೊತೆಯಲ್ಲೇ ಪ್ರಿಪೇರ್ ಮಾಡಿಕೊಂಡೆ. ನಾನು ರೈಸ್ ಸಾಂಬಾರು ಪ್ರಿಪೇರ್ ಮಾಡೋಷ್ಟ್ರೊಳಗೆ ಆಗಲೇ 12:30 ಆಗಿ ಹೋಗ್ಬಿಟ್ಟಿತ್ತು. ಯಾಕಂದರೆ ಇವತ್ತು ಅವ್ರು ಹುಷಾರಿಲ್ಲದೆ ಇರೋ ಕಾರಣ ಅವ್ರು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ನಾನು ಒಬ್ಳಿಗೆ ಏನು ಟಿಫನ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಕೂಡ ಲೇಟೇ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಟಿಫನ್ಗೆ ಅನ್ನ ಸಾಂಬಾರೇ ಪ್ರಿಪೇರ್ ಮಾಡಿದೆ. ಮುದ್ದೆ ಮಾಡೋಣ ಅಂತ ಕೇಳಿದೆ, ಬೇಡ ಅಂತ ಅಂದರು. ನಮ್ಮನೇಲಿ ಮುದ್ದೆ ಆ್ಯಕ್ಚುಲಿ ನಾನು ರೇರ್ ಮಾಡೋದು, ಯಾವಾಗೋ ಒಂದೊಂದು ಸರ್ತಿ. ಮತ್ತು ಟಿಫನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 1:30 ಆಗೋಗಿತ್ತು ಅಂತಲೇ ಹೇಳ್ಬೋದು. ಅವಾಗ ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕ್ಕೊಳ್ಳೋಣ, ಮತ್ತು ಮಳೆ ಬರ್ತಾನೆ ಇದೆ. 1 ವೀಕಿಂದ ಬಾಗಿಲಿಗೆ ರಂಗೋಲಿ ಹಾಕೋಕ್ಕೆ ಆಗಿದ್ದಿರಲಿಲ್ಲ. ಸರಿ, ಇವತ್ತು ಸ್ವಲ್ಪ ಕಮ್ಮಿ ಇದೆಯಲ್ಲ ಮಳೆ, ಹಂಗಾಗಿ ಬಾಗಿಲಿಗೆ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಕೂಡ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಬೆಂಗಳೂರಲ್ಲಿ ಎಷ್ಟು ಮಳೆ ಇದೆ ಅಂದರೆ ತುಂಬ ಸಿಕ್ಕಾಪಟ್ಟೆ ಮಳೆ ಇದೆ. ಬೆಳಗ್ಗೆ ಹೊತ್ತಲ್ಲಿ ಫುಲ್ಲು ಬಿಸಿಲು ಕಾಯ್ತಾ ಇದೆ, ನೈಟು ಹೆವಿ ಮಳೆ ಬರ್ತಾ ಇದೆ. ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ಬಾಗಿಲಿಗೆ
ರಂಗೋಲಿ ಹಾಕೋದ್ರಿಂದ ಮನೆಗೆ ಲಕ್ಷ್ಮಿ ಬರ್ತಾರೆ ಅಂತಲೇ ಹೇಳ್ತಾರೆ ನಮ್ಮ ಕಡೆ ದೊಡ್ಡವರು. ಬಟ್ ನಮ್ಮ ಮನೇಲಿ ನಾನು ಬೆಳಗ್ಗೆ ಹೊತ್ತೇ ರಂಗೋಲಿ ಹಾಕ್ತೀನಿ. ಸಪೋಸ್ ಮಿಸ್ ಆಗಿದ್ದ ಟೈಮ್ನಲ್ಲಿ ಒಂದು ಆಫ್ಟರ್ನೂನ್ ಆದರೂ ಪರವಾಗಿಲ್ಲ ಬಾಗಿಲು ಒರೆಸ್ಕೊಂಡು ರಂಗೋಲಿ ಹಾಕ್ಕೊತೇನೆ. ಬಾಗಿಲು ಒರೆಸಿ ರಂಗೋಲಿ ಹಾಕೋದ್ರಿಂದ ತುಂಬ ಒಂದು ಬಾಗಿಲಿಂದ ಬರಬೇಕಾದ್ರೇ ಒಂದು ಒಳ್ಳೆ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ನಾಳೆ ಮಂಗಳವಾರ ಇರೋದ್ರಿಂದ ಉಪ್ಪಿನ ದೀಪ ಹಚ್ಚೋ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ಯಾವುದೇ ಥರ ಕಷ್ಟಗಳಿರಲಿ, ದುಡ್ಡಿನ ಸಮಸ್ಯೆ ಇರಲಿ, ನಾವು ಒಂದು 3 ವಾರ 5 ವಾರ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಪ್ಲೀಸ್ ನಾಳೆ ನನ್ನ ವೀಡಿಯೋಸ್ನ ಚೆಕ್ ಮಾಡ್ಕೊಳ್ಳಿ. ನಾಡಿದ್ದು ಬುಧವಾರಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸಣ್ಣ ಪುಟ್ಟ ಮನೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 3 ಗಂಟೆ 3:30 ಗಂಟೆ ಆಗೇ ಹೋಯಿತು. ಬಟ್ಟೆ ಇತ್ತು ಸ್ವಲ್ಪ, ಇವತ್ತು ಮಳೆ ಇಲ್ಲ ಅಂದಿದ್ದಕ್ಕೆ ಬಟ್ಟೆ ಕೂಡ ಮಿಷಿನ್ಗೆ ಹಾಕ್ಕೊಂಡೆ. ಫ್ರೆಂಡ್ಸ್, ನಂಗೆ ರಂಗೋಲಿ ಅಷ್ಟು ಬಿಡೋಕ್ಕೆ ಬರಲ್ಲ, ಏನೋ ಸ್ವಲ್ಪ ರಂಗೋಲಿ ಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಮೊದಲೇ ಹೇಳಿದ್ದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಇವತ್ತು ಡಯಟ್ ಓಟ್ಸ್ ರೆಸಿಪಿ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಓಟ್ಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ವೆಜಿಟೇಬಲ್ ಉಪ್ಮಾ, ಓಟ್ಸ್ ಉಪ್ಮಾ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲಿಗೆ ಅದಕ್ಕೆ ಏನೆಲ್ಲ ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಮತ್ತು ನಾನು ತೊಗೊಂಡಿರೋದು 1 ಕ್ಯಾರೆಟು, 1 ಆಲೂಗಡ್ಡೆ, ಚಿಕ್ಕದು ಆಲೂಗಡ್ಡೆ, ಚಿಕ್ಕದು ಕ್ಯಾರೆಟು, ಒಂದು 10ರಿಂದ 12 ಬೀನ್ಸು, 1 ಟೊಮೊಟೊ ಚಿಕ್ಕ ಸೈಜು, 1 ಚಿಕ್ಕ ಸೈಜು ಈರುಳ್ಳಿ, ಮತ್ತು ಸಾಲ್ಟು ರುಚಿಗೆ ತಕ್ಕಂಗೆ ನಿಮಗೆ ಗೊತ್ತಿರೋ ಹಾಗೆ, ಒಂದು ಅರ್ಧ ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ. ನನಗೆ ಒಬ್ಳಿಗಾಗಿರೋದ್ರಿಂದ ಅರ್ಧ ಕಪ್ಪು ಸಾಕು ಅನಿಸುತ್ತೆ. ಸೊ ಹಾಗಾಗಿ ನಾನು ಅರ್ಧ ಕಪ್ ಓಟ್ಸ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಫ್ರೆಂಡ್ಸ್, ನೀವು ಗರಂ ಮಸಾಲ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಗರಂ ಮಸಾಲ ಇಷ್ಟ, ಸೊ ಹಾಗಾಗಿ ನಾನು ಓಟ್ಸು ಉಪ್ಮಾಗೆ ಗರಂ ಮಸಾಲ ಆ್ಯಡ್ ಮಾಡ್ಕೊತೀನಿ. ಮೊದಲನೇದಾಗಿ ಪಾನ್ನ ಕಾಯಕ್ಕಿಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ನಂತರ ಎಣ್ಣೆ ಕಾದ ನಂತರ ನಾನಿಲ್ಲಿ ಏನು ತೆಗ್ದಿಟ್ಟಿದ್ದೆ, ಮೆಣಸಿನ್ಕಾಯಿ ಮತ್ತು ಕರಿಬೇವು, ಸಾಸಿವೆ, ನಾನು ಒಂದೇ ಬೌಲಲ್ಲೇ ತೆಗೆದಿಟ್ಟಿದ್ದೆ 3 ಕೂಡ. ಆ 3 ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ಆಯಿಲು ನೀವೇನು ಡಯಟ್ ಮಾಡ್ತಿಲ್ಲ ಅನ್ನೋರಾಯ್ತಂದರೆ ನೀವು ಎಣ್ಣೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಾನೊಂದು 2 ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ. ನನಗದು ಸಾಕಂತ ಅನ್ನಿಸ್ತು. ನೀವು ಬೇಕಂದರೆ ಎಣ್ಣೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನು ಅದು ಕಾಯಕ್ಕಿಟ್ಟಿದ್ದ ಪಾನ್ಗೆ ಕರಿಬೇವು ಮತ್ತು ಸಾಸಿವೆ, ಮೆಣಸಿನ್ಕಾಯಿ ಈ 3 ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬಾರಿಸ್ಕೋಬೇಕು. ಈ ಅಡುಗೆ ಅಂತಲ್ಲ, ನಾವು ಯಾವುದೇ ಅಡುಗೆಯಲ್ಲಾದರೂ ಅಷ್ಟೇ, ನಾವು ಈರುಳ್ಳಿ ಎಷ್ಟು ಎಣ್ಣೆಲಿ ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟು ತುಂಬಾ ಬೇರೆ ಬೇರೆ ಥರ ಚೇಂಜ್ ಆಗುತ್ತೆ. ನಾನು ಆ್ಯಕ್ಚುಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಿಮಗೆ ಇಷ್ಟ, ನೀವು ಕೆಲವೊಬ್ಬರು ಈರುಳ್ಳಿ ಜಾಸ್ತಿ ಫ್ರೈ ಮಾಡಲ್ಲ, ಯುವರ್ ಟೇಸ್ಟ್. ಫ್ರೈ ಆದ ನಂತರ ಫ್ರೆಂಡ್ಸ್, ಒಬ್ಳಿಗಾಗಿರೋದ್ರಿಂದ ನಾನು ಒಂದೇ ಟೊಮೊಟೊ ತೊಗೊಂಡಿರೋದು ಸಾಕು. ಹುಳಿ ಜಾಸ್ತಿ ಆದ್ರೇನು ಓಟ್ಸ್ ಉಪ್ಮಾ ಅಷ್ಟು ಟೇಸ್ಟ್ ಇರಲ್ಲ. 1 ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಅದು ಒಳ್ಳೆ ಅಂದರೆ ಫ್ಲೇವರ್ ಬರುತ್ತೆ. ಎರಡೂ ಕೂಡ ಫ್ರೈ ಮಾಡಬೇಕಾದ್ರೆ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಅಂದರೆ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಕೂಡ ನಾವು ರುಚಿಗೆ ತಕ್ಕಷ್ಟು ಈಗಲೇ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದಂತ ಅನಿಸುತ್ತೆ. ನಾನು ಈ ಟೈಮ್ನಲ್ಲೇ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು, ನನಗೆ ಪದೇ ಪದೇ ಸಾಲ್ಟ್ ಆ್ಯಡ್ ಮಾಡೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸರ್ತಿ ಆ್ಯಡ್ ಮಾಡ್ಕೊತೀನಿ.
ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಟೊಮೊಟೊ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. ಫ್ರೈ ಆಗೋಕ್ಕೆ ಒಂದು 5 ಮಿನಿಟ್ಸ್ ಆದರೂ ಬೇಕಾಗಿಬಿಡುತ್ತೆ. ಫ್ರೆಂಡ್ಸ್, ಕಿಚನ್ನ ಆ ಸೈಕಲ್ ಗ್ಯಾಪಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಿಚನಲ್ಲಿ ಹೊರೆ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಏನಾದರೂ ಒಂದು ಫ್ರೈ ಮಾಡೋಕ್ಕಿಟ್ಟಾಗ ಚಿಕ್ಕ ಚಿಕ್ಕ ಕೆಲಸಗಳನ್ನ ಆ ಸೈಕಲ್ ಗ್ಯಾಪಲ್ಲಿ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ ಅಂತಲೇ ಹೇಳ್ಬೋದು. ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಏನಿದೆ ನಾವು ಕಟ್ ಮಾಡಿಟ್ಟ ತರಕಾರಿ ಎಲ್ಲನೂ ಕೂಡ ಒಂದೊಂದಾಗಿ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 10 ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತರಕಾರಿ ಆಲ್ಮೋಸ್ಟ್ ಅದರಲ್ಲೇ ಬೆಂದೋಗಿರುತ್ತೆ. ನಾವು ಓಟ್ಸ್ ಉಪ್ಮಾಗೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಜಾಸ್ತಿ ತರಕಾರಿ ಬೇಯಿಸ್ಕೋಬಾರ್ದು. ಒಂದು ಮೀಡಿಯಮ್ ಅಂದರೆ ಅದು ಬಾಯಿಗೆ ಸಿಗೋ ರೀತಿ ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಟೇಸ್ಟೇ ಗೊತ್ತಾಗಲ್ಲ. ಹಂಗಿರೋದ್ರಿಂದ ನಾರ್ಮಲಾಗಿ ಬೇಯಿಸ್ಕೊಂಡ್ರೆ ಸಾಕಾಗಿರುತ್ತೆ. ನಾನು ಎಣ್ಣೆಲಿ ಎಷ್ಟು ಹುರ್ಕೊತೀನೋ ಅಷ್ಟೇ, ಹಂಗೆ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಇದಕ್ಕೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಪ್ರತಿ ಸರ್ತಿ ಬಟಾಣಿ ಆ್ಯಡ್ ಮಾಡ್ಕೊತೀನಿ, ಬಟ್ ಇವತ್ತು ಗ್ರೀನ್ ಪೀಸ್ ಖಾಲಿ ಆಗಿದ್ದರಿಂದ ನಾನು ಆ್ಯಡ್ ಮಾಡಿಲ್ಲ. ತರಕಾರಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಕಮ್ಮಿ ಹಾಕಿರೋದ್ರಿಂದ ತಳ ಹತ್ತಿಬಿಡುತ್ತೆ ಬೇಗ. ಅದರಿಂದ ಪಟ ಹುರ್ಕೋಬೇಕು, ಹಿಂದೆನೇ ಹುರ್ಕೋಬೇಕು. ಇನ್ನೊಂದು ಫ್ರೆಂಡ್ಸ್, ಓಟ್ಸಿಗೆ ಇವಾಗ ನಾನು ಅರ್ಧ ಗ್ಲಾಸ್ ಓಟ್ಸ್ ತೊಗೊಂಡ್ರೆ 2ರಿಂದ 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಓಟ್ಸ್ ಉಪ್ಮಾ ತುಂಬಾ ಟೇಸ್ಟ್ ಬರುತ್ತೆ. ಈ ಓಟ್ಸ್ ಉಪ್ಮಾ ತೆಳ್ಳಗಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಗಟ್ಟಿ ಆಯ್ತಂದರೆ ಟೇಸ್ಟ್ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರೋಲ್ಲ. ನೋಡಿ, ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಕ್ಚುಲಿ ನಾನು ಫ್ರೈ ಮಾಡ್ತಾನೇ ಇದ್ದೀನಿ. ಫ್ರೆಂಡ್ಸ್, ಫ್ರೈ ಆದ ನಂತರ ನಾವು ನೀರು ಎತ್ತಿಟ್ಕೊಂಡಿರ್ತೀವಲ್ವ, ಒಂದು ಗ್ಲಾಸ್ಗೆ ಅರ್ಧ ಗ್ಲಾಸ್ ಓಟ್ಸ್ಗೆ ಮಿನಿಮಮ್ ಅಂದರೆ 3 ಗ್ಲಾಸ್ ನೀರು ಹಾಕಬೇಕು. ನಾವು ಯಾವ ಗ್ಲಾಸಲ್ಲಿ ಓಟ್ಸ್ ಎತ್ಕೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 3ರಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಬೇಯೋಕ್ಕಿಟ್ರೆ ಸಾಕಾಗುತ್ತೆ. ಯಾಕಂದರೆ ಆಯಿಲಲ್ಲೇ ವೆಜಿಟೇಬಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಅದರಿಂದ 5 to 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗುತ್ತೆ. ನಂತರ ಅದು ಈಗ ಉಪ್ಪಿಟ್ಟಿಗೆ ನಾವು ಹೆಂಗೆ ರವೆ ಹುಯ್ತೀವೋ ಆ ಥರ ರವೆ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ಬಿಟ್ರೆ ನಮಗೆ ಓಟ್ಸ್ ಉಪ್ಮಾ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಯಾರೆಲ್ಲ ಡಯಟ್ ಮಾಡ್ತಾ ಇರ್ತೀರಾ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಒಂದೇ ಥರ ಓಟ್ಸ್ ರೆಸಿಪಿ ತಿಂದು ಬೇಜಾರಾಗಿಬಿಟ್ಟಿರುತ್ತೆ. ಬೆಳಗ್ಗೆನೇ ಓಟ್ಸ್ ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ತಿಂತಾರೆ. ಸೊ ಅದೆಲ್ಲ ಬೋರಾಗಿರುತ್ತೆ. ಹಿಂಗೆ ತಿನ್ನೋದ್ರಿಂದ ನಮಗೆ ವೆಜಿಟೇಬಲ್ಸ್ ಕೂಡ ಸಿಕ್ಬಿಡುತ್ತೆ, ಅದ್ರ ಜೊತೆ ಓಟ್ಸ್ ಕೂಡ ಸಿಗುತ್ತೆ, ಬಾಯಿಗೆ ಟೇಸ್ಟ್ ಕೂಡ ಸಿಕ್ಬಿಡುತ್ತೆ. ಈ ಥರ ಮಾಡಿಕೊಂಡು ಒಂದು ಟೈಮ್ ತಿಂದು ನೋಡಿ. ನಿಮ್ಗೆ ಇಷ್ಟ ಆಯ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಆ್ಯಕ್ಚುಲಿ ನಾನು ಇದೇ ಟೈಮಲ್ಲಿ ಸಾಲ್ಟ್ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಚೆಕ್ ಕೂಡ ಮಾಡಿಕೊಂಡೆ. ಸಾಲ್ಟ್ ಏನು ಕಮ್ಮಿ ಆಗಿರಲಿಲ್ಲ. ಸೊ ಹಾಗಾಗಿ ಎಲ್ಲನೂ ಸರಿ ಇದ್ದಿದ್ದರಿಂದ ಓಟ್ಸ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಫ್ರೆಂಡ್ಸ್, ಓಟ್ಸ್ ಉಪ್ಮಾ ಮಾಡಿ ತಿನ್ನೋದೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಅಲ್ಲೇ ಒಂದು 4:30 ಆಗೋಗ್ಬಿಟ್ಟಿತ್ತು ನಾನು ಓಟ್ಸ್ ಉಪ್ಮಾ ಮಾಡಿದಾಗ. ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸೋ ಹೊತ್ತಿಗೆ ಸಂಜೆ 6 ಗಂಟೆ ಆಗೇ ಹೋಯಿತು. ಮನೇಲಿ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ನೆನ್ನೆ ಅಷ್ಟೇ ಊರಿಂದ ಬರ್ತಾ ತುಳಸಿ ಮತ್ತು ಗರಿಕೆ ಅಮ್ಮನ ಮನೆ ಹತ್ರದಿಂದ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಪಾಟಲ್ಲಿ ಹಾಕಿ ಇಟ್ಟೆ. ನನಗೆ ಪೂಜೆ ಮಾಡೋ ಟೈಮ್ನಲ್ಲಿ ತುಳಸಿ ಮತ್ತು ಗರಿಕೆ ಎರಡೂ ಸಿಗ್ತಾ ಇರಲಿಲ್ಲ. ಅದರಿಂದ ಊರಿಂದ ಅಮ್ಮ ಕೊಟ್ಟು ಕಳಿಸಿದ್ರು. ಎರಡೂ ಕೂಡ ನೆಟ್ಟೆ. ಅದು ಆ ಕೆಲಸ ಮುಗಿಸಿ ವ್ಲಾಗ್ನ ಎಂಡ್ ಮಾಡಿಕೊಂಡೆ. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.